ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇದು ನಾಗದೇವತೆ ದೇವಸ್ಥಾನ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ನಮಗೆ ಗೊತ್ತಾಗಿದೆ 7-8 ವರ್ಷದ ಹಿಂದೆ. ಈ ದೇವರು ತುಂಬ ಅಂದರೆ ತುಂಬ ಶಕ್ತಿಯುತವಾದ ದೇವರು, ಪವರ್ಫುಲ್ ದೇವರು ಅಂತಾರಲ್ಲ ಆ ಥರ. ಯಾರ್ಯಾರಿಗೆ ಮಕ್ಕಳಿರಲ್ವೋ ಮತ್ತು ಮದುವೆ ತಡ ಆಗ್ತಿರುತ್ತೋ ಅಥವಾ ಹಿಂಗೆ ಚರ್ಮ ರೋಗದ ಸಮಸ್ಯೆ ಇರುತ್ತೋ ಅಂತಹ ಸಮಸ್ಯೆಗಳನ್ನ ಹೊತ್ಕೊಂಡು ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಾರೆ. ಅವರಿಗೆಲ್ಲ ಎಲ್ಲನೂ ಸರಿ ಹೋಗಿದೆ ಅಂತ ಅಂದರೆ ಅವರ ಆಸೆಗಳು ಕನಸುಗಳು ಈಡೇರಿವೆ ಅಂತೆ. ನಮಗೆ ಅಲ್ಲಿ ನಾವು ಭಕ್ತಾದಿಗಳನ್ನ ಮಾತಾಡಿಸಿದ್ವಲ್ಲ, ಕೇಳಿದ್ವಿ. ಇಷ್ಟು 3 ಅಮಾವಾಸ್ಯೆ ಬಂದು 5 ಅಮಾವಾಸ್ಯೆ ಬಂದು ಅಷ್ಟೊತ್ತಿಗೆ ಮದುವೆ ಫಿಕ್ಸ್ ಆಯಿತು, ಕನ್ಸೀವ್ ಆಗಿದ್ದಾರೆ, ಮತ್ತು ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರೆ ವಾಸಿಯಾಗುತ್ತೆ ಅಂತ ಹೇಳಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಫೇಮಸ್ ಇದೆಯೋ, ಎಷ್ಟು ಹಿಂಗೆ ಆ ದೇವ್ರದ್ದು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಸೆಕೆಂಡ್ ಅಂತಲೇ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ. ಆ ಥರ ಇದು ಒಂದು ಉದ್ಭವ ಮೂರ್ತಿಯಾಗಿದ್ದು, ನಾಗದೇವತೆದು ಉದ್ಭವ ಮೂರ್ತಿ ಇದು. ಅಲ್ಲೇ ಗುಡಿಯನ್ನು ಕಟ್ಟಿ ಒಂದು ಹೊಲದಲ್ಲಿ ಉದ್ಭವ ಆಗಿದ್ದು. ಮುಂಚೆ ಏನೂ ಇರಲಿಲ್ಲ, ಅದೊಂದು ಮೂರ್ತಿ ಅಷ್ಟೇ ಇತ್ತು ನಾವು ಮುಂಚೆ ಬರುವಾಗ. ಬಟ್ ಇತ್ತೀಚೆಗೆ ದೇವಸ್ಥಾನ ಕಟ್ಟಿದ್ದಾರೆ. ಭಕ್ತಾದಿಗಳು ತುಂಬ ಜಾಸ್ತಿ ಆಗ್ತಾಯಿದ್ದಾರೆ ದಿನಕ್ಕೆ. ದೊಡ್ಡ ದೇವಸ್ಥಾನನೇ ಕಟ್ಟಿದ್ದಾರೆ. ಬಟ್ ಅಲ್ಲಿ ಇರೋದು ಜಾಗ ಜಾಸ್ತಿ ಇಲ್ಲ, ಹಾಗಾಗಿ ಅಲ್ಲಿ ಕೇವಲ ಒಂದು ಈ ಥರ ಕಟ್ಟಿದ್ದಾರೆ, ಒಂದು ಸುತ್ತುಗೋಡೆ ಥರ. ಇಲ್ಲೇ ಮೇನ್ ದೇವರು ಅಂತ ಹೇಳ್ಬೋದು. ಪಕ್ಕದಲ್ಲಿ ದೊಡ್ಡ ದೇವಸ್ಥಾನ ಇದೆ. ಇಲ್ಲಿ ಪೂಜೆ ಎಲ್ಲ ಹರಕೆ ಕೊಟ್ಕೊಳ್ತಾರೆ, ಹಿಂಗೆ ಸರ್ಪದೋಷ ಇರುತ್ತಲ್ಲ, ಹಾಗಾಗಿ ಏನಾದರೂ ಸರ್ಪಗಳನ್ನ ನಾಗರಹಾವನ್ನು ಸಾಯಿಸಿದರೆ ಈ ಥರ ನಾಗಹತ್ಯೆ ದೋಷ ಆ ಥರ ಎಲ್ಲ ಕಳೀತಾರೆ. ಇಲ್ಲಿ ಪೂಜೆ ಮತ್ತು ಅಭಿಷೇಕ ಎಲ್ಲ ಇದೆ. ಶ್ರಾವಣದಲ್ಲಿ ತುಂಬ ರಶ್ ಇರುತ್ತೆ. ಮತ್ತು ಆಶ್ಲೇಷ ಆ ನಕ್ಷತ್ರದಲ್ಲಿ ಕೂಡ ಯಾವುದು ಪೂಜೆ ಎಲ್ಲ ಮಾಡ್ತಾರೆ, ಅಭಿಷೇಕ ಎಲ್ಲ ಮಾಡ್ತಾರೆ. ಇದು ಹೇಗಾಯಿತು, ಇದ್ರ ಹಿನ್ನೆಲೆ ಏನು ಅಂತಂದರೆ, ಇಲ್ಲಿ ಮುಂಚೆ ರೋಡು ಅಂದರೆ ರಸ್ತೆ ಡಾಂಬರೀಕರಣ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ಡೆವಲಪ್ ಏನಿರಲಿಲ್ಲ. ಈ ಥರ ಎಲ್ಲ ಸುಮ್ಮನೆ ಹೊಲ ಇತ್ತು. ಅಲ್ಲಿ ಒಂದು 7 ಹೆಡೆ ಸರ್ಪ ಬಂದು JCBಗೆ ಸಿಕ್ಕಾಕೊಂಡ್ಬಿಡ್ತು. ಅವ್ರು JCB ಆಪ್ರೇಟ್ರು ಸಾಯಿಸ್ಬಿಟ್ರು. ಆವಾಗ ಅದು ಶಾಪ ಹಾಕ್ತಂತೆ. ಆ ಕಣ್ಣು ಹೋಗ್ಬಿಟ್ಟು ಆ JCB ಆಪ್ರೇಟ್ರಿಗೆ. ಅದಾದಮೇಲೆ ಎಲ್ಲಿ ಕಣ್ಣಿನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರು ಕೂಡ ಅವ್ರಿಗೆ ಕಂಡು ಹಿಡಿಯೋಕ್ಕೆ ಆಗಲಿಲ್ಲಂತೆ ಏನು ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿದ್ರೆ, ಇಲ್ಲ ನಿನಗೆ ನಾಗಹತ್ಯೆ ದೋಷ ಇದೆ ಅಂತ ಹೇಳಿರುತ್ತೆ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿದಾಗ, ಅಲ್ಲಿ ನಿನಗೆ ಅದನ್ನು ಒಂದು ಮೂರ್ತಿನ ಇದು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅಂತ ಹೇಳಿದ್ರಂತೆ. ಮತ್ತು ಪೂಜೆ ಮತ್ತು ಅಭಿಷೇಕ ವ್ರತ ಎಲ್ಲ ಮಾಡಿದರೆ ವಾಪಸ್ ಬರುತ್ತೆ, ಹಾಸ್ಪಿಟ್ಲಿಗೆ ಹೋದರೆ ಯಾವುದು ಸೊಲ್ಯೂಷನ್ ಸಿಗೋದಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಅದೇ ಥರ ನಾಗದೇವತೆಗೆ ನಡ್ಕೊಂಡು ಆ ವ್ಯಕ್ತಿ ಸಾಯಿಸಿದ್ರಲ್ಲ ಹಾವನ್ನು, ಆ ವ್ಯಕ್ತಿ ನಾಗದೇವತೆಗೆ ತುಂಬ ನಿಷ್ಠೆಯಿಂದ ವ್ರತ ಪೂಜೆ ಎಲ್ಲ ಮಾಡಿದ ಮೇಲೆ ಮತ್ತೆ ಹೋದಂಥ ಕಣ್ಣುಗಳು ಅತ್ಯಾಶ್ಚರ್ಯವಾಗಿ ತಾನೇ ದೃಷ್ಟಿ ಹೋಗಿತ್ತಲ್ಲ, ವಾಪಸ್ಸು ತಾನೇ ದೃಷ್ಟಿ ಬಂತಂತೆ. ಆವಾಗಿಂದ ಇಲ್ಲಿ ಜಾಸ್ತಿ ತುಂಬ ವರ್ಷ ಏನಾಗಿಲ್ಲ, ಇಲ್ಲೊಂದು 10 ಇಯರ್ಸ್ ಬ್ಯಾಕ್ ಏನೂ ಇರಲಿಲ್ಲ. ಅದಾದಮೇಲೆ ಈ ಥರ ನಮಗೂ ಈ ಥರ ನಮ್ಮ ಫಾದರ್ ಈ ರೂಟಲ್ಲಿ ಹೋಗಬೇಕಾದ್ರೆ ಈ ಥರ ಹೆಂಗಿದೆ ಅಂತ ಹೇಳಿದರು. ಆವಾಗಿಂದ ನಾವು ಈ ದೇವರಿಗೆ ಬರ್ತಾಯಿರ್ತೀವಿ, ಪ್ರತಿ ವರ್ಷ ಬರ್ತೀವಿ. ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಹೇಳ್ತೀನಲ್ಲ, ಮಕ್ಕಳಿಲ್ದವ್ರಿಗೆ ಮಕ್ಕಳು, ಭಾಗ್ಯ, ಈ ಥರ ನಮಗೆ ಪ್ರಾಬ್ಲಮ್ ಅಂತ ಇರಲಿಲ್ಲ. ಬಟ್ ಅಂದ್ಕೊಂಡು ಕೆಲಸಗಳು ಕಾರ್ಯಗಳು ಎಲ್ಲ ಆಗಿದೆ. ಹಾಗಾಗಿ ತುಂಬ ನಂಬಿಕೆ, ನಮಗೆ ಒಂಥರ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದು ಸಲ ಇಲ್ಲ 2 ಸಲ ಬಂದು ಹೋಗ್ತಾನೆ ಇರ್ತೀವಿ. ಈ ಸಲ ನಮ್ಮದು ತವ್ರ ಮನೆಗೆ ಬಂದರೆ ನಮ್ಮ ಫ್ಯಾಮಿಲಿ, ನಮ್ಮ ತಂಗಿ ಮತ್ತು ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದೀವಿ ನೋಡಿ.
ಇಲ್ಲಿ ತುಂಬ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ನೀವು ಇದು ಯಾವುದು ಅಂತ ಹೇಳಿಲ್ವಲ್ಲ, ಇದು ರಾಣೆಬೆನ್ನೂರು ಹತ್ತಿರ ಬರುತ್ತೆ. ಒಂದು 10-15 ಕಿಲೋಮೀಟ್ರ್ ಆಗುತ್ತೆ ರಾಣೆಬೆನ್ನೂರಿಂದ. ಹೊನ್ನತ್ತಿ ಹೊನ್ನಮ್ಮನ ಕೇಳಿರ್ತೀರ, ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಇದು ಪರ್ಟಿಕ್ಯುಲರ್ ಊರು ಅಂತ ಇಲ್ಲ. ಆ ಹೊನ್ನತ್ತಿಯಿಂದ ಬಂದರೆ 2-3 ಕಿಲೋಮೀಟರ್ ದೂರ ಆಗುತ್ತೆ. ಹೊನ್ನಾಗ ದೇವತೆ ಅಂತ ಈ ದೇವ್ರ ಹೆಸರು. ಈ ಕಡೆ ಹಾವೇರಿ ರಾಣೆಬೆನ್ನೂರು ಸೈಡ್ ಬಂದರೆ ಮಿಸ್ ಮಾಡದೆ ಬಂದು ಹೋಗಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ತುಂಬ ಅಂದರೆ ತುಂಬ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಿ. ತುಂಬ ಸಫರ್ ಆಗ್ತಿರ್ತೀರ, ಒಂದು ನಂಬಿಕೆ ಇಟ್ಟು ಇಲ್ಲಿ ಈ ಥರ ನೋಡಿ ತುಂಬ ಒಳ್ಳೆಯದಾಗುತ್ತೆ. ಆನ್ ದಿ ವೇ ಬರುತ್ತೆ ಇದು ಹೊನ್ನತ್ತಿಯಿಂದ ಗುತ್ಲ ಈ ಥರ ಹೋಗಬೇಕಾದ್ರೆ ಗುತ್ಲದ ಹತ್ರ ಬರುತ್ತೆ. ಹೋಗ್ಬೇಕಾದ್ರೆ ಆನ್ ದಿ ವೇ ಬರುತ್ತೆ. ದೊಡ್ಡ ಟೆಂಪಲ್ ಕೂಡ ಕಟ್ಟಿದ್ದಾರೆ ನೋಡಿ. ನಾವೆಲ್ಲ ವೆಹಿಕಲ್ ತೊಗೊಂಡು ಬಂದಿದ್ದೀವಿ. ಬಸ್ಸಿಗೆ ಬಂದರೆ ರಿಕ್ವೆಸ್ಟ್ ಆಫ್ ಮಾಡಿದೆ ಕೇಳಿದರೆ ಕೊಡ್ಬೋದು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ನ ನೋಡಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.